ಜಿಲ್ಲೆಯ ಜನರಿಗೂ ಕೂಡ ಉಚಿತ ಆರೋಗ್ಯ ಸಿಗ್ತದೆ. ಆದರೆ ಒಂದು ವೇಳೆ ಖಾಸಗಿಯವ್ರ ಕೈಯಲ್ಲಿ ಹೋಯ್ತಪ್ಪ ಅಂತಂದ್ರೆ ನಿಮ್ಮ ನೌಕರಿಗಳು ಕೂಡ ಖಾಸಗಿ ಆಗ್ತವೆ. ಅವಾಗ ಖಾಸಗಿಯವ್ರು ತೊಗೊಂಡ್ರೆ ನಿಮಗೆ ನೌಕರಿ, ಖಾಸಗಿಯವ್ರು ತೊಗೊಳ್ತಿದ್ರೆ ನಿಮ್ಗೆ ನೌಕರಿ ಇಲ್ಲ ಅಂತ ವಾತಾವರಣ ಸೃಷ್ಟಿ ಆಗ್ತದೆ. ಖಾಸಗಿ ವಿದ್ಯಾರ್ಥಿಗಳನ್ನು ಯಾಕೆ ಕರೆದೀವಪ್ಪ ಅಂತಂದ್ರೆ ಅವರಿಗೂ ಕೂಡ ಸರ್ಕಾರ ನೌಕರಿ ಹೋಗಬೇಕಪ್ಪ ಅಂತಂದ್ರೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಕರೆದಿದ್ದೀವಿ. ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನೀವು ಕೂಡ ಮುಂದಿನ ದಿನಮಾನದಲ್ಲಿ ಹೋರಾಟ ನೀವು ಮುಗಿಯಲ್ಲ, ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದಿನ ದಿನಮಾನದಲ್ಲಿ ಹೆಚ್ಚು ಬೇರೆ ಬೇರೆ ಥರದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಮನವಿ ಕೊಟ್ಟಿದ್ದೀವಿ, ಮುಂದೊಂದು ದಿನ ಅಲ್ಲೇ ಧರಣಿ ಮಾಡೋಣ, ಮುಂದೊಂದು ದಿನ ಇನ್ನೂ ಬೇರೆ ಬೇರೆ ವಿಭಿನ್ನ ಹೋರಾಟಗಳನ್ನು ರೂಪಿಸಬೇಕಾಗ್ತದೆ. ಆ ಟಿ ನಾವು ಮನವಿ ಕೊಟ್ಟ ತಕ್ಷಣ ಆಯ್ತಪ್ಪ ನೀವು ಹೋರಾಟ ಮಾಡಿದ್ದೀವಿ ನಾವು ಬಿಟ್ಬಿಡ್ತೀವಿ ಅಂತ ಬಿಡಲ್ಲ. ಯಾಕಂದರೆ 150 ಎಕರೆ ಜಮೀನು ಸುಮಾರು 2,000 ಕೋಟಿ ರೂಪಾಯಿ ಇವತ್ತಿಗೆ ಬೆಲೆ ಗಮನಿಸಲಿಕ್ಕೆ ಬಂದಿದ್ದಾರೆ. ಆಮೇಲೆ ಅಷ್ಟು ಜಾಗವನ್ನು ತೆಗೆದುಕೊಂಡು ಅವ್ರದೇ ಆಗಿರ್ತಕ್ಕಂಥ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಿಕೊಂಡು ಲಾಭ ಮಾಡಿಕೊಂಡು ನಮ್ಮ ಜಿಲ್ಲೆಯ ಜನ ರಕ್ತ ಹೀರಲಿಕ್ಕೆ ಒಂದು ಖಾಸಗಿ ವ್ಯಕ್ತಿಗಳು ಬಂದು ಕುತ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದಿನ ದಿನಮಾನದಲ್ಲಿ ಕೂಡ ಹೆಚ್ಚು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವೆಲ್ಲ ನಿಮ್ಮ ಕಾಲೇಜ್ ಬರ್ತೀವಿ, ಭೇಟಿ ಆಗ್ತೀವಿ, ನಿಮ್ಮ ಜೊತೆಲಿ ಕ್ಯಾಂಪೇನ್ ಮಾಡ್ತೀವಿ. ಎಲ್ಲರೂ ಕೂಡ್ಕೊಂಡು ಸರ್ಕಾರಿ ಆಸ್ತಿಯನ್ನು ಉಳಿಸ್ಲಿಕ್ಕೆ ನೀವೆಲ್ಲ ರೆಡಿ ಇದ್ದೀರಲ್ಲ? ನೀವು ಎಸ್ ಅಂದ್ರೆ ಮುಂದಿನ ದಿನ ಮೇಲೆ ಡಬಲ್ ಆಗಿ ಬರಬೇಕು. ನೀವೆಲ್ಲರೂ ಡಬಲ್ ಆಗಬೇಕು. ನಾವು ನೋಡ್ತೀವಿ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ಮುಂದೋದಾರ ನೀವು ನೋಡೋದು. ಅವ್ರಿಗೆ ಹೇಳ್ಬೇಕು, ನೀವು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಕ್ಕಿಂತಲೂ ನೀವು ಮುಂದಿರಬೇಕು. ನೀವು ಅದನ್ನು ನೀವು ಮಾತಾಡಬೇಕು. ನೀವು ಒಂದು ವೇಳೆ ಮಾತಾಡಲಿಲ್ಲ ಅವರ ರಾಜಕಾರಣಿಗಳು ರಾಜಕಾರಣಿಗಳು ಮಾತಾಡಿದ್ರೆ ಮಾರಾಟ ಮಾಡ್ತಾರೆ. ನೀವೆಲ್ಲ ವಿದ್ಯಾರ್ಥಿ ಯುವಜನರು ಯಾವ ಜಿಲ್ಲೆಯಲ್ಲಿ ಮಾತಾಡ್ತಾರೋ, ಯಾವ ರಾಜ್ಯದಲ್ಲಿ ಮಾತಾಡ್ತಾರೋ ಇವತ್ತು ನೋಡ್ತಾ ಇದ್ದೀರಿ. ಬಾಂಗ್ಲಾದೇಶ ನೋಡ್ತಾ ಇದ್ದೀರಿ, ಶ್ರೀಲಂಕಾ ನೋಡ್ತಾ ಇದ್ದೀರಿ, ನೇಪಾಳ ನೋಡ್ತಾ ಇದ್ದೀರಿ. ವಿದ್ಯಾರ್ಥಿ ಯುವಜನರು ಎಚ್ಚೆತ್ತುಕೊಂಡು ಒಂದು ವ್ಯವಸ್ಥೆಯೇ ಧ್ವಂಸ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ಧ್ವಂಸ ಮಾಡಲಿಕ್ಕೆ ಕಾರಣ ಏನು? ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ, ರಾಜಕಾರಣಿಗಳು ಅವೆಲ್ಲವನ್ನು ಧಿಕ್ಕರಿಸಿ ವಿದ್ಯಾರ್ಥಿ ಯುವಜನರು ಬುಡಮೇಲೆ ಮಾಡ್ತಾ ಇದ್ದಾರೆ. ಆದರೆ ನಾವಿನ್ನೂ ಮಾತಾಡ್ತಾ ಇಲ್ಲ. ಪಕ್ಕದ ರಾಷ್ಟ್ರಗಳು ಧ್ವಂಸ ಆಗ್ತಾ ಇದ್ದಾವೆ. ಯಾಕಂದ್ರೆ ಅಲ್ಲಿ ರಾಜಕಾರಣಿಗಳ ಭ್ರಷ್ಟಾಚಾರ, ಅಲ್ಲಿ ಸುಜನ ಪಕ್ಷಪಾತ, ಅಲ್ಲಿ ಖಾಸಗೀಕರಣ ಕಾರಣಕ್ಕಾಗಿ ವಿದ್ಯಾರ್ಥಿ ಯುವಜನರು ಎಚ್ಚೆತ್ತುಕೊಂಡ ವಿದ್ಯಾರ್ಥಿ ಯುವಜನರು ಅಲ್ಲಿ ಏನಪ್ಪ ಅಂತಾರೆ ದಾಳಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ? ಅದನ್ನು ಮಾತಾಡ್ತಾ ಇಲ್ಲ. ನಮ್ಮ ಹಕ್ಕುಗಳು ಮಾತಾಡ್ತಾ ಇಲ್ಲ. ನಾವು ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದನ್ನು ಕೂಡ ನಾವು ಮಾತಾಡೋದ್ರ ಮುಖಾಂತರ ನಮ್ಮ ಹಕ್ಕನ್ನು, ನಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ರೆಡಿ ಆಗೋಣ. ಓಕೆನಾ? ಓಕೆ. ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ಬೇಕು. ವಿದ್ಯಾರ್ಥಿ ಹೋರಾಟಕ್ಕೆ ಇರ್ಲಿ ಅದೇನಾಗುತ್ತೆ? ಜಯವಾಗಲಿ, ಚುರವಾಗಲಿ. ಓಕೆ.